ನಮಸ್ಕಾರ ವೀಕ್ಷಕರೇ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭಾರತದ ನೂತನ ಕಾನೂನುಗಳ ಇಂಪ್ಯಾಕ್ಟ್ ಬಗ್ಗೆ ಮಾತನಾಡಿದ್ದಾರೆ. ಈ ಸೆಷನ್ ನಲ್ಲಿ ಹೊಸ ಪರಿಣಾಮಕಾರಿ ಬಿಲ್ ಒಂದು ಬರಲಿದೆ ಅನ್ನೋ ಸುದ್ದಿ ಇರೋ ಹೊತ್ತಲ್ಲೇ ಈ ಮಾತುಗಳನ್ನ ಆಡಿರೋದು. ಕಾನೂನಿನಲ್ಲಿ ಬದಲಾವಣೆ ಆಗಲಿದೆಯಾ, ಇನ್ನಷ್ಟು ಕಠಿಣ ಕಾನೂನುಗಳು ಜಾರಿ ಆಗಲಿದೆಯಾ ಅನ್ನೋ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಒಂದು ವೇಳೆ ಕಾನೂನು ಕಠಿಣ ಆಗೋದಾದ್ರೆ ಸದ್ಯದ ಮಟ್ಟಿಗೆ ಸರ್ಕಾರ ಯಾವ ವಿಚಾರದಲ್ಲಿ ಕಾನೂನನ್ನ ಬಿಗಿಗೊಳಿಸಬಹುದು ಅನ್ನೋ ಬಗ್ಗೆ ಚರ್ಚೆ ನಡೀತಾ ಇದೆ. ಇನ್ನು ಸಾರ್ವಜನಿಕ ವಲಯದಲ್ಲಿ ನೋಡಿದ್ರೆ ಹಲವು ವಿಚಾರಗಳಲ್ಲಿ ಭಾರತದ ಕಾನೂನು ಹಿಂದೆಂದಿಗಿಂತ ಕಠಿಣ ಆಗಬೇಕು ಅನ್ನೋ ಅನಿಸಿಕೆಗಳು ಬರ್ತಾ ಇದೆ. ಮತ್ತೊಂದೆಡೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಸದನದಲ್ಲಿ ಸ್ಫೋಟಕ ವಿಚಾರವೊಂದನ್ನ ಬಿಚ್ಚಿಟ್ಟಿದ್ದಾರೆ. ಕೇರಳದಲ್ಲಿ ಆದಿವಾಸಿ ಎಸ್ಟಿ ಸಮುದಾಯಗಳ ಮೇಲೆ ನಡೀತಾ ಇರೋ ನಿರಂತರ ಹಲ್ಲೆ ಬಗ್ಗೆ ಬೆಚ್ಚಿ ಬೀಳಿಸೋ ಮಾಹಿತಿಯನ್ನ ನೀಡಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಭಾರತದಲ್ಲಿ ಆಗಾಗ ಜನರು ಒಂದು ವಿಚಾರವನ್ನ ಚರ್ಚೆ ಮಾಡ್ತಾ ಇರ್ತಾರೆ. ಅದೊಂದು ದೇಶದಲ್ಲಿ ಕಳ್ಳತನ ಮಾಡಿದ್ರೆ ಕೈ ಮುರಿತಾರಂತೆ, ಇನ್ನೊಂದು ದೇಶದಲ್ಲಿ ಅತ್ಯಾಚಾರ ಮಾಡಿದ್ರೆ ನೇಣಿಗೆ ಹಾಕ್ತಾರಂತೆ, ನಮ್ಮ ದೇಶದಲ್ಲಿ ಯಾವಾಗಪ್ಪ ಹೀಗಾಗೋದು ಅಂತ. ಭಾರತದ ಕಾನೂನಿನ ಪರಿಕಲ್ಪನೆ ನಿಜಕ್ಕೂ ಚೆನ್ನಾಗಿದೆ. ಯಾಕಂದ್ರೆ 100 ಅಪರಾಧಿಗಳಿಗೆ ಶಿಕ್ಷೆ ಆಗದೇ ಇದ್ರೂ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರದು ಅನ್ನೋದು ನಿರಪರಾಧಿಯ ದೃಷ್ಟಿಕೋನದಿಂದ ನಿಜಕ್ಕೂ ಸರಿ. ಇನ್ನೊಂದು ದಿಕ್ಕಲ್ಲಿ ಮಾಡಬಾರ್ದನ್ನ ಮಾಡಿ ಆರಾಮಾಗಿ ಇರ್ತಾರಲ್ವಾ, ಅವರನ್ನೆಲ್ಲ ಹಾಗೆ ಬಿಡೋದಾ ಅನ್ನೋ ಅಸಮಾಧಾನ ಭಾರತೀಯರಲ್ಲಿ ಎಂದಿನಿಂದಲೂ ಇದೆ. ಭಾರತದ ಕಾನೂನು ವ್ಯವಸ್ಥೆಯಲ್ಲಿ ಬದಲಾವಣೆ ತರಬೇಕು ಅನ್ನೋ ಕಾರಣಕ್ಕೆ ಈ ಹಿಂದೆ ಅಮಿತ್ ಶಾ ನೇತೃತ್ವದಲ್ಲಿ 3 ಹೊಸ ಕಾನೂನುಗಳು ಜಾರಿಯಾದವು. ಬ್ರಿಟಿಷ್ ಕಾಲದ ಹೆಸರನ್ನ ಭಾರತೀಕೃತಗೊಳಿಸಲಾಯಿತು. ಕೇವಲ ಹೆಸರು ಮಾತ್ರವಲ್ಲದೆ ಕಾನೂನು ಕೂಡ ಬಿಗಿ ಆಗಿರೋದ್ರಿಂದ ಇದು ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಮಾಡಿದೆ ಅನ್ನೋದನ್ನ ಅಮಿತ್ ಶಾ ಹೇಳಿದ್ದಾರೆ. ಕಾರ್ಯಕ್ರಮವೊಂದರಲ್ಲಿ ಮಾತನಾಡೋ ಅಮಿತ್ ಶಾ ಅವರು ಮೋದಿ ಸರ್ಕಾರ ಈ ಹಿಂದೆ ಜಾರಿಗೆ ತಂದ 3 ನೂತನ ಕಾನೂನುಗಳಿಂದ ದೇಶದಲ್ಲಿ ತಪ್ಪಿತಸ್ಥರಿಗೆ ನೀಡೋ ಶಿಕ್ಷೆಯ ಪ್ರಮಾಣ 80% ಹೆಚ್ಚಾಗಿದೆ ಅಂತ ಹೇಳಿದ್ದಾರೆ. ಅಂದ್ರೆ ಈ ಹಿಂದೆ ತಪ್ಪು ಮಾಡಿ ಈಸಿಯಾಗಿ ಎಸ್ಕೇಪ್ ಆಗ್ತಾ ಇದ್ರು, ಆದ್ರೆ ಈಗ ಎಸ್ಕೇಪ್ ಆಗೋದು ಈಸಿ ಇಲ್ಲ. ಯಾವುದೇ ಕಾರಣಕ್ಕೂ ಅವರನ್ನ ಬಿಡದೆ ಶಿಕ್ಷೆ ನೀಡಲಾಗ್ತಾ ಇದೆ ಅನ್ನೋದನ್ನ ಹೇಳಿದ್ದಾರೆ. ಕಳೆದ 11 ವರ್ಷಗಳ ಆಡಳಿತದಲ್ಲಿ ಈ ನೂತನ ಕಾನೂನುಗಳು ಒಂದು ಮೈಲುಗಲ್ಲಾಗಿವೆ. ಐಪಿಸಿ, ಸಿಆರ್ಪಿಸಿ ಹಾಗೂ ಎವಿಡೆನ್ಸ್ ಆಕ್ಟ್ ಅಂತ ಇದ್ದಿದ್ದನ್ನ ಭಾರತೀಯ ನ್ಯಾಯ ಸಂಹಿತ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ, ಭಾರತೀಯ ಸಾಕ್ಷ್ಯ ಅಧಿನಿಯಂ ಅಂತ ಬದಲಾಯಿಸಿದ್ವಿ. ಕೇವಲ ಹೆಸರು ಮಾತ್ರ ಬದಲಾಗದೆ ಇದರ ಅಡಿಯಲ್ಲಿ ಇಂಪ್ಯಾಕ್ಟ್ ಕೂಡ ದೊಡ್ಡದಿದೆ ಅನ್ನೋದನ್ನ ಹೇಳ್ತಾರೆ. ಅಲ್ಲದೆ ಈಗಾಗಲೇ ಚಾಲ್ತಿಯಲ್ಲಿರೋ ಮಿಷನ್ ನಕ್ಸಲ್ ಕೊನೆಯ ಹಂತದಲ್ಲಿದ್ದು ಮಾರ್ಚ್ ಕೊನೆ ಹೊತ್ತಲ್ಲಿ ಭಾರತ ನಕ್ಸಲ್ ಮುಕ್ತ ದೇಶ ಆಗಲಿದೆ ಅನ್ನೋದನ್ನ ಹೇಳ್ತಾರೆ. ಅಂದಹಾಗೆ ಈಗ ಮುಂದಿನ ಬಿಲ್ಗೆ ಇದು ಹಿಂಟ್ ಅನ್ನೋ ಆಯಾಮದಲ್ಲಿ ನೋಡೋದಾದ್ರೆ ದೇಶ ವಿರೋಧಿ ಹೇಳಿಕೆಗಳಿಗೆ ಕಡಿವಾಣ ಬೀಳೋ ಸಾಧ್ಯತೆ ಇದೆ. ಸಂವಿಧಾನದಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ ಅನ್ನೋದನ್ನ ದುರುಪಯೋಗ ಪಡಿಸಿಕೊಂಡು ಕೆಲವರು ಏನು ಬೇಕಾದ್ರೂ ಹೇಳ್ಬೋದು ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಶಾಸಕರು, ಲೋಕಸಭಾ ಸದಸ್ಯರು ಕೂಡ ತಮ್ಮ ಹುದ್ದೆಗೆ ಒಂದು ಮರ್ಯಾದೆ ಇದೆ ಅನ್ನೋದನ್ನ ಮರೆತು ಭಾರತದ ಆಂತರಿಕ ವಿಚಾರಗಳ ಬಗ್ಗೆ, ಸೇನೆಯ ಬಗ್ಗೆ ಯಾವುದೇ ಆಧಾರ ಹಾಗೂ ಸಾಕ್ಷಿಗಳಿಲ್ಲದೆ ಸೇನೆಯ ಆಪರೇಷನ್ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಇದ್ದಾರೆ. ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಮೋದಿ ಸರ್ಕಾರ ಪರಿಣಾಮಕಾರಿ ಕಾಯ್ದೆ ತರೋ ಸಾಧ್ಯತೆ ಇದೆ. ನಿರೀಕ್ಷೆಯಂತೆಯೇ ಇಂಥ ವಿಚಾರ ಟೇಬಲ್ ಆಯ್ತು ಅಂದ್ರೆ ವಿರೋಧ ಬಂದೇ ಬರುತ್ತೆ. ಮೋದಿ ಸರ್ಕಾರ ಸರ್ವಾಧಿಕಾರಿ ನೀತಿ ಮಾಡ್ತಾ ಇದೆ, ಮಾತಾಡೋದಕ್ಕೂ ಬಿಡ್ತಾ ಇಲ್ಲ ಅನ್ನೋ ಪ್ರೊಟೆಸ್ಟ್ಗಳು ನಡೆಯುತ್ತೆ. ಆದ್ರೆ ಯಾವ ವಿಚಾರದ ಬಗ್ಗೆ ಮಾತಾಡಬೇಕು, ಯಾವುದರ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡಬಾರದು ಅನ್ನೋದನ್ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ ಟೇಬಲ್ ಮಾಡೋ ಸಾಧ್ಯತೆ ಇದೆ. ಸದ್ಯ ಲೋಕಸಭೆ ಹಾಗೂ ರಾಜ್ಯಸಭೆ ಎರಡೂ ಕಡೆಗಳಲ್ಲಿ ಎನ್ಡಿಎ ಬಲ ದೊಡ್ಡದಿರೋದ್ರಿಂದ ಬಿಲ್ ಪಾಸ್ ಆಗೋದನ್ನ ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅನ್ನೋದು ಕೂಡ ವಾಸ್ತವ. ಇನ್ನು ವಿರೋಧಿ ದೇಶಗಳು ಹಾಗೂ ಉಗ್ರ ಓಲೈಕೆಗೆ ಬ್ರೇಕ್. ಪಾಕಿಸ್ತಾನ ಭಾರತದ ವೈರಿ ದೇಶ. ಯಾಕೆ ವೈರಿ ದೇಶ ಆಯ್ತು ಅಂದ್ರೆ ಕಳೆದ 75 ವರ್ಷಗಳಿಂದ ಭಾರತ ವಿರೋಧಿ ಕೆಲಸ ಮಾಡ್ತಾ ಬಂದಿರೋದ್ರಿಂದಲೇ ಅದನ್ನ ವೈರಿ ಅಂತ ಪರಿಗಣಿಸಿದ್ದೇವೆ. ಪಾಕಿಸ್ತಾನದ ರಾಕ್ಷಸಿ ಕೃತ್ಯಗಳಿಗೆ ದೇಶದ ಅದೆಷ್ಟೋ ಹೆಮ್ಮೆಯ ಸೈನಿಕರು ಪ್ರಾಣ ತೆತ್ತು ಹುತಾತ್ಮರಾಗಿದ್ರು. ಪಾಕಿಸ್ತಾನ ವೈರಿ ಅಲ್ಲ, ಪಕ್ಕದ ದೇಶ ಅಷ್ಟೇ, ಅವರು ನಮ್ಮ ಮಿತ್ರರೇ ಅಂತ ಮಾತನಾಡೋ ನಡತೆಗೆಟ್ಟ ಅಸಹ್ಯಗಳಿಗೂ ನಮ್ಮ ಸಮಾಜ ಜಾಗ ಕೊಟ್ಟಿದೆ. ಪಹಲ್ಗಾಮ್ ಅಟ್ಯಾಕ್ ನಲ್ಲಿ 26 ಅಮಾಯಕರು ಪ್ರಾಣ ಕಳ್ಕೊಂಡಾಗ ಬಾಯಿ ಬಿಡದ ಕೊಳಚೆ ಜಂತುಗಳು ಪಾಕಿಸ್ತಾನಕ್ಕೆ ನೀರು ತಪ್ಪಿಸಿದ್ದು ತಪ್ಪು ಅಂತ ಭಾರತದಲ್ಲಿ ಹೋರಾಟ ಮಾಡಿದ ಅತಿ ನೀಚ ಘಟನೆಗೂ ನಮ್ಮ ದೇಶ ಸಾಕ್ಷಿಯಾಗಿದೆ. ಅದೂ ಅಲ್ಲದೆ ಉಗ್ರಗಾಮಿಗೆ ನೇಣು ಹಾಕಿದ್ರೆ ಅಯ್ಯಯ್ಯೋ ಆತ ಹೋರಾಟಗಾರ ಅಂತ ನೆಲಕ್ಕೆ ಬಿದ್ದು ಉರುಳಾಡಿ ಹೊರಳಾಡಿ ಗೋಗರಿಯೋ ಅಸಹ್ಯಗಳು ಕೂಡ ನಿಮ್ಮ ನಡುವೆ ಇವೆ. ಇಂಥ ಗಲೀಜುಗಳನ್ನ ಕಂಟ್ರೋಲ್ ಮಾಡದೇ ಇದ್ರೆ ಸ್ವಸ್ಥ ಸಮಾಜ ಹಂತ ಹಂತವಾಗಿ ಹಾಳಾಗುತ್ತೆ. ಅದರಿಂದ ಇವರನ್ನ ಕಂಟ್ರೋಲ್ ಮಾಡೋದಕ್ಕೆ ಹೊಸ ಕಠಿಣ ಕಾನೂನು ಜಾರಿಯಾಗುವ ನಿರೀಕ್ಷೆ ಇದೆ. ಇನ್ನು ಇದಕ್ಕೆ ಅಂಟಿಕೊಂಡಂತೆ ದೇಶ ವಿಭಜಿಸೋ ಹುನ್ನಾರ. ಈಶಾನ್ಯ ರಾಜ್ಯಗಳನ್ನ ಬೇರ್ಪಡಿಸಬೇಕು ಅಥವಾ ಬೇರ್ಪಡಿಸುವಂತ ಹೇಳಿಕೆಗಳು ಭಾರತದ ಕೆಲ ರಾಜಕೀಯ ನಾಯಕರ ಬಾಯಲ್ಲಿ ಬರುತ್ತೆ.
ಬಾಂಗ್ಲಾದಲ್ಲೂ ಈ ಮಾತು ಚಾಲ್ತಿಯಲ್ಲಿದೆ. ದೆಹಲಿ ಗಲಭೆಯ ಕಿಂಗ್ ಪಿನ್ ಬಾಯಲ್ಲೂ ಇದೇ ಮಾತು ಬಂದಿತ್ತು ಅಂದ್ರೆ ಎಲ್ಲರಿಗೂ ಒಂದಕ್ಕೊಂದು ಲಿಂಕ್ ಇದೆ ಅನ್ನೋದು ಕ್ಲಿಯರ್ ಆಗುತ್ತೆ. ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇದೇ ದೇಶದ ಜನಗಳ ದುಡ್ಡನ್ನ ಲೂಟಿ ಮಾಡಿ ಅಸಹ್ಯದ ಬದುಕನ್ನ ಬದುಕ್ತಾ ಇದ್ರು ಮತ್ತೂ ದೇಶವನ್ನ ತುಂಡರಿಸೋ ಅಸಹ್ಯ ಬುದ್ಧಿಗೆ ಕಡಿವಾಣ ಹಾಕೋದು ಅನಿವಾರ್ಯವಾಗಿದೆ. ಅದರಿಂದ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಕಾನೂನು ಬಂದ್ರೂ ಬರಬಹುದು ಅನ್ನೋ ನಿರೀಕ್ಷೆಗಳಿವೆ. ಇನ್ನು ಜನಸಾಮಾನ್ಯರು ಕೂಡ ಕಾನೂನಿನಲ್ಲಿ ಒಂದಷ್ಟು ಬದಲಾವಣೆಗಳನ್ನ ನಿರೀಕ್ಷಿಸ್ತಾ ಇದ್ದಾರೆ. ದೇಶದಲ್ಲಿ ಕೊಲೆ, ಸುಲಿಗೆ, ಅತ್ಯಾಚಾರ ನಿರಂತರ, ಯಾರೇ ಬಂದ್ರೂ ಅದು ನಿಲ್ಲೋದಿಲ್ಲ ಅನ್ನೋದು ಮ್ಯಾಂಡೇಟ್ ಆಗಿದೆ. ಕೊಲೆ ಮಾಡಿದ್ರೆ ನನ್ನ ಕಥೆಯೇ ಮುಗೀತು ಅನ್ನೋ ಭಯವೇ ಜನರಿಗೆ ಇಲ್ಲ ಅಂದ್ರೆ ಯಾರೂ ಕೊಲೆ ಮಾಡೋದಕ್ಕೆ ಹೆದರೋದಿಲ್ಲ. ಲಂಚ ಪಡೆದ್ರೆ ಒಂದ್ ಸ್ವಲ್ಪ ದಿನ ಕಷ್ಟ, ಆಮೇಲೆ ಅವರಿವರ ಕಡೆಯಿಂದ ಇನ್ಫ್ಲುಯೆನ್ಸ್ ಮಾಡಿ ಮತ್ತೆ ಅದೇ ಹುದ್ದೆಗೆ ಬರ್ಬೋದು ಅನ್ನೋ ಆಪ್ಷನ್ ಇದ್ರೆ ಲಂಚ ಪಡೆಯೋದಕ್ಕೆ ಯಾರೂ ಹೆದರೋದಿಲ್ಲ. ರಸ್ತೆಯಲ್ಲಿ ವೀಲಿಂಗ್ ಮಾಡಿದ್ರೆ ಯಾರು ನಮ್ಮನ್ನ ಏನೂ ಮಾಡೋಕ್ಕಾಗಲ್ಲ, ನಮ್ಮ MLAಗೆ ನಾವೇ ವೋಟ್ ಹಾಕೋದು, ಅವರು ನಮ್ಮನ್ನ ತಕ್ಷಣ ಬಿಡಿಸ್ಕೊಂಡು ಬರ್ತಾರೆ ಅನ್ನೋ ಗ್ಯಾರಂಟಿ ಇದ್ರೆ ಎಲ್ಲರೂ ವೀಲಿಂಗ್ ಮಾಡ್ತಾರೆ. ಬಸ್ ನಲ್ಲಿ ಮೊಬೈಲ್ ಎಗರಿಸಿದ್ರೆ ಮಹಾ ಅಪರಾಧ ಅಲ್ಲ, ಇಂಥವರೇ ಕದ್ದಿರ್ತಾರೆ ಅಂತ ಪೊಲೀಸರಿಗೂ ಗೊತ್ತಿರುತ್ತೆ. ಒಂದ್ಸಲ ಮೊಬೈಲ್ ಕಳೆದು ಹೋಯ್ತು ಅಂದ್ರೆ ಅದರ ಆಸೆ ಬಿಡೋದೇ ಒಳ್ಳೇದು ಅನ್ನೋ ವಾತಾವರಣ ನಿರ್ಮಾಣ ಆಯ್ತು ಅಂದ್ರೆ ಯಾರೂ ಕೂಡ ಕಾನೂನಿನ ಮೇಲೆ ನಂಬಿಕೆ ಇಟ್ಕೊಳ್ಳೋದಿಲ್ಲ. ಅದರಿಂದ ಚಿಕ್ಕ ತಪ್ಪೆ ಆಗಿರ್ಲಿ ದೊಡ್ಡ ತಪ್ಪೆ ಆಗಿರ್ಲಿ, ತಪ್ಪು ಉದ್ದೇಶ ಪೂರ್ವಕವಾಗಿಯೇ ಆಗಿದೆ ಅನ್ನೋದು ಕನ್ಫರ್ಮ್ ಆಯ್ತು ಅಂದ್ರೆ ಆ ದುಷ್ಕರ್ಮಿ ಮನೆಯ ಬೀದಿಯ ಕೊನೆಯ ಮನೆಯಲ್ಲಿರೋ ವ್ಯಕ್ತಿ ಕೂಡ ಆತನಿಗೆ ಕೊಡೋ ಶಿಕ್ಷೆಯನ್ನ ನೋಡಿ ಬೆವರಬೇಕು. ಅಂತ ಶಿಕ್ಷೆಗಳು ನಮ್ಮ ದೇಶದಲ್ಲಿ ಜಾರಿಗೆ ಬರಬೇಕು ಅನ್ನೋದು ಭಾರತೀಯರ ಮಹದಾಸೆ. ಆದ್ರೆ ಇದೆಲ್ಲ ಬಾಯಲ್ಲಿ ಹೇಳಿದಷ್ಟು ಸುಲಭ ಇಲ್ಲ. ಯಾವ್ದಾದ್ರೂ ಒಂದು ಪ್ರಕರಣದಲ್ಲಿ ಏನಾದ್ರೂ ಒಂದು ವ್ಯತ್ಯಾಸ ಆಗಿ ಕಗ್ಗಂಟಾಯ್ತು ಅಂದ್ರೆ ಮತ್ತೆ ಮಾಡಿದ ಎಲ್ಲಾ ಸುಧಾರಣೆಗಳು ವಾಪಸ್ ಎಲ್ಲಿತ್ತೋ ಅಲ್ಲಿಗೆ ಬಂದು ನಿಲ್ಲೋ ಪರಿಸ್ಥಿತಿ ನಿರ್ಮಾಣ ಆದ್ರೂ ಅಚ್ಚರಿ ಇಲ್ಲ. ಅದರಿಂದ ಅಳೆದು ತೂಗಿ ಕಾನೂನಿನಲ್ಲಿ ಸುಧಾರಣೆ ತರಲೇಬೇಕು ಅನ್ನೋದು ಜನರ ಆಸೆ. ಇನ್ನು ಇದೇ ಹೊತ್ತಲ್ಲಿ ಸದನದಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಬಿಚ್ಚಿಟ್ಟ ಸ್ಫೋಟಕ ವಿಚಾರಗಳು ಕೂಡ ವೈರಲ್ ಆಗ್ತಾ ಇದೆ. ಇವತ್ತು ಮನುವಾದ, ಬ್ರಾಹ್ಮಣವಾದ, ಹೀಗೆ ಹಲವು ಕಾರಣಗಳಿಂದ ಹಿಂದುಳಿದವರ ಮೇಲೆ ಹಿಂಸಾಚಾರ ಆಗ್ತಾ ಇದೆ, ತುಳಿಯೋ ಕೆಲಸ ಆಗ್ತಾ ಇದೆ ಅನ್ನೋ ವ್ಯಾಖ್ಯಾನಗಳಿವೆ. ಆದ್ರೆ ಆದಿವಾಸಿ ಸಮುದಾಯಗಳ ಮೇಲೆ ದೇಶದಲ್ಲೇ ಅತಿ ಹೆಚ್ಚು ಶೋಷಣೆ ಹಾಗೂ ಹಿಂಸಾಚಾರ ಆಗ್ತಾ ಇರೋದು ಕೇರಳದಲ್ಲಿ ಅನ್ನೋ ಮಾಹಿತಿಯನ್ನ ನಿರ್ಮಲಾ ಸೀತಾರಾಮನ್ ಬಿಚ್ಚಿಟ್ಟಿದ್ದಾರೆ. ಕೇರಳದಲ್ಲಿ ಇರೋದು ಕಮ್ಯುನಿಸ್ಟ್ ಸರ್ಕಾರ, ಮುಸ್ಲಿಂ ಹಾಗೂ ಕ್ರೈಸ್ತರ ಜನಸಂಖ್ಯೆ ಅಧಿಕವಾಗಿರೋ ರಾಜ್ಯ. ಅಲ್ಲೇ ಆದಿವಾಸಿ ಸಮುದಾಯಗಳ ಮೇಲೆ ಈ ಲೆವೆಲ್ ಕ್ರೈಮ್ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಯಾರು ಅನ್ನೋ ಪ್ರಶ್ನೆಯನ್ನ ನಿರ್ಮಲಾ ಸೀತಾರಾಮನ್ ಮುಂದಿಟ್ಟಿದ್ದಾರೆ. SFI, AISA ಸೇರಿ ಹಲವು ಸಂಘಟನೆಗಳು ಬ್ರಾಹ್ಮಣವಾದದಿಂದ ಹಿಂದುಳಿದವರನ್ನ ರಕ್ಷಿಸ್ತೀವಿ ಅನ್ನೋ ಹೋರಾಟ ಮಾಡ್ತಾರೆ. ಆದ್ರೆ ಅವರದ್ದೇ ಅಧಿಕಾರ ಇರೋ ರಾಜ್ಯದಲ್ಲಿ ಹಿಂಸಾಚಾರ ದೊಡ್ಡ ಮಟ್ಟದಲ್ಲಿದೆ. ಅದರಿಂದ ಈ ಎಡ ಸಿದ್ಧಾಂತ ಅನ್ನೋದು ಪ್ರಪಂಚದಲ್ಲೇ ಅತ್ಯಂತ ಮೋಸದ ಸಿದ್ಧಾಂತ ಅನ್ನೋ ವ್ಯಾಖ್ಯಾನ ಮಾಡಿದ್ದಾರೆ. ಒಟ್ನಲ್ಲಿ ಭಾರತೀಯ ಕಾನೂನಿನ ವಿಚಾರ ಮತ್ತೊಮ್ಮೆ ಚರ್ಚೆಗೆ ಬರೋದಕ್ಕೆ ಅಮಿತ್ ಶಾ ದಾರಿ ಮಾಡಿಕೊಟ್ಟಿದ್ದಾರೆ. ಸದ್ಯದ ಮಟ್ಟಿಗೆ ಇದು ಅಗತ್ಯ ಕೂಡ ಹೌದಾಗಿರೋದ್ರಿಂದ ಬಜೆಟ್ ಸೆಷನ್ನ 2ನೇ ಹಂತದಲ್ಲಿ ಕಾನೂನಿಗೆ ಸಂಬಂಧಪಟ್ಟ ಬಿಲ್ ಪಾಸ್ ಆಗ್ಬೋದಾ ಅನ್ನೋ ನಿರೀಕ್ಷೆಗಳು ದಟ್ಟವಾಗ್ತಾ ಇದೆ. ಅಥವಾ ಇದನ್ನೂ ಮೀರಿದ ಇನ್ಯಾವುದಾದ್ರೂ ಪವರ್ಫುಲ್ ಬಿಲ್ ಜಾರಿಗೆ ತಂದು ಎಲ್ಲರಿಗೂ ಸರ್ಪ್ರೈಸ್ ಕೊಡ್ತಾರಾ ಅನ್ನೋ ನಿರೀಕ್ಷೆಗಳಿವೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.